ರಾಜ್ಯದಲ್ಲಿ ಲೋಕಸಭೆ ಮಹಾಸಮರ ರಂಗೇರಿದೆ. ಇವತ್ತು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗುತ್ತೆ. ಮೊದಲಿಗೆ ಮೈಸೂರಿಗೆ ಬರುವಂತಹ ಪ್ರಧಾನಿ ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಮೈಸೂರಿನ ಬಳಿಕ ಕರಾವಳಿಯಲ್ಲಿ ಪಾಂಚಜನ್ಯವನ್ನ ಮೊಳಗಿಸಲಿದ್ದಾರೆ ಪ್ರಧಾನಿ ಮೋದಿ. ಕೇಸರಿ ಕೋಟೆಯಲ್ಲಿ ಇದೇ ಮೊದಲ ಬಾರಿಗೆ ಮೋದಿ ಅವರ ಮೆಗಾ ರೋಡ್ ಶೋ ಇದೆ. ತುಳುವರ ಹೊಸ ವರ್ಷ ಬಿಸು ಪರ್ಬದ ದಿನ ಇವತ್ತು. ಸೌರಮಾನ ಯುಗಾದಿಯ ಸಂಭ್ರಮ ಇವತ್ತು. ಈ ದಿನವೇ ಮಂಗಳೂರಿಗೆ ಮೋದಿ ಅವರ ಆಗಮನ ಆಗ್ತಾ ಇದೆ. ಸಮೃದ್ಧಿಯ ಸಂಕೇತವಾಗಿ ಬಿಸು ಹಬ್ಬ ಆಚರಿಸುವ ತುಳುವರು ಆ ದಿನ ಮೋದಿ ಎಂಟ್ರಿ ರಾತ್ರಿ 7:45ಕ್ಕೆ ಮಂಗಳೂರಿಗೆ ಆಗಮಿಸುತ್ತಾರೆ ಪ್ರಧಾನಿ. ರಸ್ತೆ ಮಾರ್ಗವಾಗಿ ಲೇಡಿ ಹಿಲ್ ನಾರಾಯಣ ಗುರು ಸರ್ಕಲ್ಗೆ ಆಗಮನ ಆಗತ್ತೆ. ನಾರಾಯಣ ಗುರು ಪ್ರತಿಮೆಗೆ ಮೊದಲಿಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ ಪ್ರಧಾನಿ. ಅದಾದ ಬಳಿಕ ರೋಡ್ ಶೋ ಆರಂಭ ಆಗುತ್ತೆ. ನಾರಾಯಣ ಗುರು ವೃತ್ತದಿಂದ ನವಭಾರತ್ ವೃತ್ತದವರೆಗೆ ಮೆಗಾ ರೋಡ್ ಶೋ ಇರಲಿದೆ. ಮಂಗಳೂರಿನ ಹೃದಯ ಭಾಗದಲ್ಲಿ 2 ಕಿಲೋಮೀಟರ್ ರೋಡ್ ಶೋವನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಗಾ ರೋಡ್ ಶೋ ನಡೀತಾ ಇರುವಂಥದ್ದು. ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಹಾಗೂ ರಾಜ್ಯ ನಾಯಕರು ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ಇನ್ನು ಮೋದಿ ರೋಡ್ ಶೋ ನಡೆಯುವಂತಹ ಸಂದರ್ಭದಲ್ಲಿ ದಾರಿ ಉದ್ದಕ್ಕೂ ಕೂಡ ತುಳುನಾಡಿನ ವೈಭವ ಅನಾವರಣ ಆಗುತ್ತೆ. ರೋಡ್ ಶೋ ಸಾಗುವ 6 ಸ್ಥಳದಲ್ಲಿ ವೇದಿಕೆಯನ್ನ ನಿರ್ಮಿಸಲಾಗಿದೆ. ಅಲ್ಲಿ ವೈಭವದ ಅನಾವರಣವನ್ನ ಮಾಡಲಾಗುತ್ತೆ. ಹುಲಿ ಕುಣಿತ ಇರ್ಬೋದು, ಯಕ್ಷಗಾನ, ಭರತನಾಟ್ಯ, ದೈವಾರಾಧನೆ, ಕಂಬಳ ಸೇರಿದ ಹಾಗೆ ಕರಾವಳಿ ನಾಡಿನ ಸಂಸ್ಕೃತಿಯನ್ನ ಅಲ್ಲಿ ಪ್ರದರ್ಶಿಸಲಾಗುತ್ತೆ. ಎಸ್ಪಿಜಿ ಉಸ್ತುವಾರಿಯಲ್ಲಿ ರೋಡ್ ಶೋಗೆ 2 ಹಂತದ ಭದ್ರತೆಯನ್ನ ಒದಗಿಸಲಾಗಿದೆ. ರೋಡ್ ಶೋ ಸಾಗುವ ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಮೋದಿ ಸೆಕ್ಯೂರಿಟಿಗೆ 60 ಶಸ್ತ್ರಸಜ್ಜಿತ ಭದ್ರತಾ ಪಡೆಯನ್ನ ನಿಯೋಜಿಸಲಾಗಿದೆ. ರೋಡ್ ಶೋ ಉದ್ದಕ್ಕೂ ಕೂಡ ಪೊಲೀಸರ ಹದ್ದಿನ ಕಣ್ಣಿರುತ್ತೆ. 1,00,000ಕ್ಕೂ ಅಧಿಕ ಕಾರ್ಯಕರ್ತರು ಈ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಅಂತ ನಿರೀಕ್ಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕರಾವಳಿಯಲ್ಲಿ ಮೋದಿ ಬೃಹತ್ ರೋಡ್ ಶೋ ಇರುವ ಹಿನ್ನೆಲೆಯಲ್ಲಿ ಮೋದಿ ಅವರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಬೇಕು ಅಂತ ತಯಾರಿಗಳು ನಡೀತಾ ಇದೆ. ಮೋದಿ ರೋಡ್ ಶೋ ಉದ್ದಕ್ಕೂ ಕೂಡ ಪುಷ್ಪವೃಷ್ಟಿ ಸುರಿಸಲು ಸಿದ್ಧತೆ. ಮಂಗಳೂರಿನ ಸಂಘನಿಕೇತನ ಕಾರ್ಯಾಲಯದಲ್ಲಿ ಇದಕ್ಕಾಗಿ ಎಲ್ಲ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 2 ಟನ್ ಚೆಂಡು ಹೂ ತರಿಸಿರುವ ಬಿಜೆಪಿ ಕಾರ್ಯಕರ್ತರು ಮೋದಿ ರ್ಯಾಲಿಯ ವೇಳೆ ಹೂ ಸುರಿದು ಅವರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರಿನ ಬಳಿಕ ಕರಾವಳಿಗೆ ಬರಲಿರುವಂತಹ ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕಾಗಿ ಅದ್ದೂರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕಾಗಿನೇ 2 ಟನ್ ಚೆಂಡು ಹೂವನ್ನ ತರಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಮೋದಿ ರ್ಯಾಲಿ ಸಾಗುವಂತಹ ಸಂದರ್ಭದಲ್ಲಿ ಮೋದಿ ಅವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡೋದಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೇಸರಿ ಕೋಟೆಯಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಗಾ ರೋಡ್ ಶೋ ಇರುತ್ತೆ. ತುಳುವರ ಬಿಸು ಪರ್ಬದ ದಿನ ಇವತ್ತು. ಸೊ ಆ ದಿನವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಮೊದಲನೇದಾಗಿ ತಮಗೆ ಬಿಸು ಪರ್ವದ ಶುಭಾಶಯಗಳನ್ನ ತಿಳಿಸ್ತಾ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಇವತ್ತು ಕರಾವಳಿಗರಿಗೆ 2 ಸಂಭ್ರಮ. ಒಂದು ಕಡೆ ಹೊಸ ವರ್ಷ ಸೌರಮಾನ ಯುಗಾದಿಯ ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಗಾ ರೋಡ್ ಶೋ ಇರುವಂಥದ್ದು. ಸೊ ಅದಕ್ಕಾಗಿ ಯಾವ ರೀತಿಯ ಸಿದ್ಧತೆಗಳಾಗಿದೆ? ಥ್ಯಾಂಕ್ ಯು ವೀಣಾ, ನಿಮಗೂ ಕೂಡ ಶುಭಾಶಯಗಳು. ಪ್ರಮುಖವಾಗಿ ಮಂಗಳೂರು ಇವತ್ತು ಮೋದಿಯ ಸ್ವಾಗತಕ್ಕೆ ಸಿದ್ಧವಾಗಿರುವಂಥದ್ದು. ಬಹುತೇಕವಾಗಿ ಅನೇಕ ಚುನಾವಣೆಗಳ ಸಂದರ್ಭಗಳಲ್ಲಿ ಮಂಗಳೂರಿಗೆ ಮೋದಿ ಬಂದಿದ್ದರು. ಆದರೆ ಅವರ ಬಹುತೇಕ ಸಮಾವೇಶಗಳ ಆಯೋಜನೆ ಆಗ್ತಾ ಇತ್ತು. ಅವರ ಭಾಷಣಗಳನ್ನು ಕೇಳಲಿಕ್ಕಂತಾನೆ ಲಕ್ಷಾಂತರ ಜನ ಬರ್ತಾ ಇದ್ರು. ಆದರೆ ಈ ಬಾರಿ ಒಂದು ಮೊದಲ ಪ್ರಯೋಗ, ಕರಾವಳಿಯಲ್ಲಿ ಮೋದಿ ಪ್ರಥಮ ಬಾರಿಗೆ ರೋಡ್ ಶೋ ಮಾಡ್ತಾ ಇದ್ರು. ಅನ್ಅಫಿಷಿಯಲ್ ಆಗಿ ಒಂದು ಬಾರಿ ನೆಹರು ಮೈದಾನದಲ್ಲಿ ಸಮಾವೇಶ ಆದಂಥ ಸಂದರ್ಭದಲ್ಲಿ ಅವರು ಬರುವಂಥ ದಾರಿಯಲ್ಲಿ ಅದು ಅನ್ಅಫಿಷಿಯಲ್ ಆಗಿ ಒಂದು ರೋಡ್ ಶೋ ಆಗಿ ಪರಿವರ್ತನೆ ಆಗಿತ್ತು. ಆದರೆ ಈ
ಬಾರಿ ಅಧಿಕೃತವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ರೋಡ್ ಶೋವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಈಗ ನನಗಿರ್ತಕ್ಕಂಥದ್ದು ಪ್ರಧಾನಿ ಮೋದಿ ಅವರ ಏರ್ಪೋರ್ಟ್ನಿಂದ ಮೈನ್ ಆಗಿ ಎಂಟ್ರಿ ಆಗುವಂತ ಪ್ರಮುಖವಾದಂಥ ಸರ್ಕಲ್ ಇದು. ಮಂಗಳೂರಿನ ಲೇಡಿ ಹಿಲ್ ಸರ್ಕಲ್. ಇಲ್ಲಿ ನಾರಾಯಣಗುರು ಪ್ರತಿಮೆ ಇದೆ. ಕಳೆದ 1 ವರ್ಷಗಳ ಹಿಂದಷ್ಟೇ ಭಾರಿ ಒಂದಷ್ಟು ವಿವಾದಕ್ಕೆ ಈಡಾಗಿದ್ದಂತಹ ಜಾಗ ಕೂಡ ಹೌದು. ಇಲ್ಲಿ ಲೇಡಿ ಹಿಲ್ ಸರ್ಕಲ್ ಅಂತ ಹಿಂದೆ ಕರೀತಾ ಇದ್ರು. ಈಗ ಇದನ್ನ ಇಲ್ಲಿ ನಾರಾಯಣಗುರು ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದ ಬಳಿಕ ಇದನ್ನ ನಾರಾಯಣಗುರು ಸರ್ಕಲ್ ಅಂತ ಕರೀತಾರೆ. ಹಾಗಾಗಿ ಇಲ್ಲಿಗೆ ಮೋದಿ ಸುಮಾರು 7:30ರಿಂದ 8 ಗಂಟೆಯ ಸುಮಾರಿಗೆ ಮೋದಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಮಾಲಾರ್ಪಣೆಯನ್ನು ಮಾಡಿದ ನಂತರ ಇಲ್ಲಿಂದ ರೋಡ್ ಶೋ ಆರಂಭ ಆಗುತ್ತೆ. ಸುಮಾರು 2 ಕಿಲೋಮೀಟರ್ಗಳ ರೋಡ್ ಶೋ. ಮಂಗಳೂರು ನಗರದ ಹೃದಯ ಭಾಗದಲ್ಲಿ ನಡೆಯುವಂತ ಇದು ಪ್ರಮುಖವಾದಂಥ ರೋಡ್ ಶೋ ಇದು. ಇಲ್ಲಿಂದ ನೇರವಾಗಿ ಆ ಒಂದು ರೋಡ್ ಶೋ ನವಭಾರತ್ ಸರ್ಕಲ್ ನಲ್ಲಿ ಅಂತ್ಯವಾಗುತ್ತೆ. ಮಂಗಳೂರು ಮಹಾನಗರ ಪಾಲಿಕೆ ಅತಿ ಹೆಚ್ಚು ಜನ ಸೇರುವಂತ ಜಾಗ, 2-3 ರಸ್ತೆಗಳು ಕೂಡುವಂತ ಜಾಗ. ಹಾಗಾಗಿ ಆ ಜಾಗದಲ್ಲಿ ಹೆಚ್ಚಿನ ಬಿಜೆಪಿ ಕಾರ್ಯಕರ್ತರು ಬಂದು ಸೇರುವಂತ ಸಾಧ್ಯತೆಗಳು ಇರುವಂತದ್ದು. ಅಲ್ಲಿಂದ ನೇರವಾಗಿ PVS ಸರ್ಕಲ್, ಅಲ್ಲೂ ಕೂಡ 2-3 ರಸ್ತೆಗಳು ಸೇರುವಂತ ಜಾಗ. ಈ ಜಾಗದಲ್ಲೂ ಕೂಡ ಪ್ರಧಾನಿ ಮೋದಿ ರೋಡ್ ಶೋ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಹುದು. ಅಂತಿಮವಾಗಿ ಅವರು ನವಭಾರತ್ ಸರ್ಕಲ್ಗೆ ಬರ್ತಾರೆ. ನವಭಾರತ್ ಸರ್ಕಲ್ ನಲ್ಲೂ ಕೂಡ ಇರ್ತಾರೆ. ಅವರು ಆ ಒಂದು ಸರ್ಕಲ್ ನಲ್ಲಿ ಒಂದಷ್ಟು ಹೊತ್ತು ಮಾತನಾಡುವಂತ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥದ್ದಿದೆ. ಆದ್ರೆ ಅಧಿಕೃತವಾಗಿ ಅವರ ಯಾವುದೇ ಇದರಲ್ಲಿ ಬರಲಿಲ್ಲ. ಹಾಗಾಗಿ 9 ಗಂಟೆ ಸುಮಾರಿಗೆ ಅವರು ಇಲ್ಲಿಂದ ವಾಪಸ್ ಆಗುವಂಥದ್ದು. ಹೀಗಾಗಿ ಇದರ ಜೊತೆಗೆ ಈಗಾಗಲೇ SPG ಅನುಮತಿಯನ್ನ ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಪ್ರಮುಖವಾಗಿ ಆ 2 ಕಿಲೋಮೀಟರ್ ಮೋದಿ ಅವರ ರೋಡ್ ಶೋ ಸಾಗುವ ದಾರಿ ಏನಿದೆ, ಆ ರೋಡ್ ಶೋ ಸಾಗುವ ದಾರಿಯ ಮಧ್ಯೆ ತುಳುನಾಡ ವೈಭವ, ಯಕ್ಷಗಾನ, ಕಂಬಳ, ಭರತನಾಟ್ಯ, ಅಂದ್ರೆ ಬೇರೆ ಬೇರೆ ರೀತಿಯಾದಂಥ ಸಾಂಸ್ಕೃತಿಕ ಇದನ್ನ ಅನಾವರಣಗೊಳಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ವೀಣಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.